ನೆಕ್ಸ್ಟ್ ಯಾವ ಊರಿಗೆ ಹುಟ್ಟಿದ್ದು ಅಂತ ಏನು ಗೊತ್ತಿಲ್ಲ. ಇನ್ನ ಇಲ್ಲ ಅಣ್ಣ, ಇವಾಗ ಹುಡುಕ್ತಾ ಇದೀನಿ. ಯಾವ ಕಡೆ ಇದು? ಇದು ದೂಂತೂರಿಂದ ಹಾಕೋಗಿದ್ರಂತ ಅವರು. ದೂಂತೂರಿಂದ ಹಲಗೂರ್ಗೆ ಸಂಕ್ರಾಂತಿ ಇನ್ನೊಂದು 4-5 ದಿನದಿಂದ ಹಾಕೋಗಿದ್ರು. ನಾನು ಅವತ್ತಿಂದ ಕೇಳ್ತಾ ಇದ್ದೆ, ಕೊಟ್ಟಿರ್ಲಿಲ್ಲ. ಮೊನ್ನೆ ಬೇಕೇ ಬೇಕು ಅಂದ್ಬಿಟ್ಟು ಹಾಕಿದ್ರು. ಕರು ಒಳ್ಳೆ ಕತ್ತು ಪತ್ತು ಬರೀ ಐತೆ, ಸಾಕ್ಬೇಕಷ್ಟೇ. ಸಾಕು. ಈಗ ತಂದು 4 ದಿನ ಆಯ್ತಾ? ಸಾಕೋದ ವ್ಯಾಪಾರ ಬಂದು ಕೊಡೋದ? ಇಲ್ಲ ಅಣ್ಣ, ಸಾಕೋದು ಕೊಡಲ್ಲ ಅಣ್ಣ. ದೊಡ್ಡದು ಮಾಡಗಾನ ಕೊಡಲ್ಲ ನೀನು? ಅಲ್ಲಿ ಪಾರ್ಟಿಗೆ ಬಂದರೆ ಕೊಡ್ತೀನಿ. ಅಲ್ಲಿ ಪಾರ್ಟಿಗನ ಸಾಕ್ತೀಯಾ? ದುಡ್ಡನ್ನ ಪದಾರ ಲೆಕ್ಕ ಅಲ್ಲ, ಸಾಕ್ಬೇಕು ಅಂತ. ನೀನೇನು ವ್ಯಾಪಾರ ಏನು ಮಾಡಲ್ಲ, ದೊಡ್ಡದು ಮಾಡೋ ಅಷ್ಟೇ. ದೊಡ್ಡದು ಮಾಡೋಣ ಕೊಡೋದು, ಸಾಕಕ್ಕೆ ಒಂದೊಂದು ಇರ್ತಾವ ಅಷ್ಟೇ. ಕರು ಬಿತ್ತನೆ ಬರುತ್ತಾ? ಹಾಂ ಬರ್ತದೆ. ಬರುತ್ತಲ್ಲ. ಕಾಲು ಕಂಬಗಳು ಚೆನ್ನಾಗಿದೆ, ಲೈನು ಲೆಂತು ಬಣ್ಣ ಬಣ್ಣ ಎಲ್ಲ ಸರಿ. ಸಿಲ್ಕಾಗೆ ಎರಡೇ ನಾಮ ಸಾಕಬೇಕು. ರೋಮ ಹೊಸ ರೋಮ ಬರಬೇಕು. ಮೇಯಿಸ್ಬೇಕಣ್ಣ ಅಷ್ಟೇ. ಚೆನ್ನಾಗಿ ಸಾಕಬೇಕು. ನೀನು ಸಾಕ್ತೀಯ ಬಿಡಪ್ಪ. ಹಾಲು ಗಿಲ್ಲು ಹಾಕಿ ಹಾಲೆಲ್ಲ ಕುಡ್ಕೊಂತದ? ಅಣ್ಣ ಹಸಿನಲ್ಲಿ ಕುಡಿತದೆ. ತಿಂಡಿ 3 ದಿನದಿಂದ ಪಳಗಿಸ್ತಾ ಇದ್ದೀನಿ. ತಿಂತದೆ, ಒಂದು ಅರ್ಧ ತಿಂತದೆ. ರೆಡಿ ಮಾಡ್ಬೋದು ಒಂದು ವಾರ, 15 ದಿನ ಪಳಗರ್ ಬಂದ್ಬಿಡ್ತದೆ. ಅದೇ ಚೆನ್ನಾಗಿ ಸಿಲ್ಕಾಗಿದೆ ಕರ. ಇನ್ನೂ 1.5 ವರ್ಷ 2 ವರ್ಷ ನಿಮ್ಮ ಮನೇಲೆ? ಅಣ್ಣ 1.5 ವರ್ಷ ಏಜಿಗೆ ಬರಬೇಕು. ಎಷ್ಟೇ ಆಗಿರ್ಬೋದು ಏಜ್ ಇದಕ್ಕೆ? ಅಣ್ಣ ನನ್ನ ಲೆಕ್ಕ ಏನೊಂದು 8 ತಿಂಗಳು ಆಗಿರ್ಬೇಕು. 8-9 ತಿಂಗಳು ಆಗಿರ್ಬೇಕು. ಕರ ಒಂಚೂರು ಕೆಟ್ಟದೆ. ಅದೇ ಅವರು ಹಸಿಗೆ ಹಾಲು ಕರ್ಕೊಬಿಟ್ರಂತೆ, ಬಾಣ್ತಿ ಇದೆ ಅಂತ ಮನೇಲಿ. ಹಾಲು ಕರ್ಕೊಂಡ್ರಂತೆ, ಕರ ಕೆಡ್ಸ್ಬಿಟ್ರೆ. ನಮ್ಮ ರೈತರೆಲ್ಲ ಹಂಗೆ ಕರ ನೋಡಲ್ರು. ಒಳ್ಳೆ ಕರ ಹುಟ್ಟರೆ ಇನ್ನೊಂದು ಅಣ್ಣ, ಬೇಕಾದವ್ರ ಸಾಕೋರ್ ಮನೇಲಿ ಕರ ಉಡಲ್ಲ, ಸಾಕ್ದಾರವ್ರ ಮನೇಲಿ ಉಡ್ತಾರೆ. ಏನ್ ಮಾಡಿ, ನಮ್ದೊಂದು ಹಸ ಇತ್ತು, ಅದ್ರ ತಾಯಿ ಓದ್ಸತಿ ಅಣ್ಣನ ಸಕತ ಕೊಟ್ಟದೆ, ಒಳಗೈತೆ. ಅದ್ರ ತಮ್ಮ ಇಷ್ಟೇ ಉದ ಕೊಟ್ಟಿತ್ತು. ಏನು ಮಾಡಕ್ಕಾಗಲ್ಲ. ನಾವು ಅನ್ಭವಿಸಿದ್ವಿ. ನಾವು ಎಷ್ಟೇ ಕೇರ್ ಮಾಡಿದ್ರು ಹುಡೋರ್ ಮನೇಲಿ ಉಡೋದು ಕರ, ಎಲ್ರ ಮನೇಲಿ ಉಡಲ್ಲ. ನಿಜ ಅದಂತ ಅಪರೂಪ ಅಣ್ಣ. ಬಿತ್ತನೆ ಕರ ಉಡ್ತದೇನೋ ಅದು ಅಪರೂಪ. ಎತ್ತಿಗೆ ಕಡ್ಸು ಪಡ್ಸು ಉಟ್ಬಿಡ್ತವೆ, ಬಿತ್ತನೆ ಕೂಟಕ್ಕೆ ಉಡಲ್ಲ.